ಸ್ನೇಹಿತರೆ, ಈಗ ಶ್ರಾವಣ ಮಾಸದ ಪೌರ್ಣಿಮೆ ವಿಷಯವಾಗಿ ತಿಳಿಸ್ಕೊಡ್ತೀನಂತೆ. ಇದು ವಿಶೇಷ ಪೌರ್ಣಿಮಾ ಅಂತ ಕರಿತೇವೆ. ಅಂದರೆ ಹುಣ್ಣಿಮೆ, ಶ್ರಾವಣ ಮಾಸದ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತೀನಂತ. ಈ ಸಲ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ಹುಣ್ಣಿಮೆ ತಿಥಿ 19ನೇ ತಾರೀಕು ಸೋಮವಾರ, ಶ್ರವಣ ನಕ್ಷತ್ರ ಶೋಭನ ಯೋಗದಲ್ಲಿ ಆಚರಣೆ. ಅದು ವಿಶೇಷ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಪ್ರಾಪ್ತಿಯಾಗ್ಲಿಕ್ಕತ್ತದ. ಬಹಳಷ್ಟು ಮಂದಿ ನನಗೆ ರಾಖಿ ಕಟ್ಟುವ ಸಮಯವನ್ನು ಹೇಳ್ರಿ, ಸತ್ಯನಾರಾಯಣ ಪೂಜೆಗೆ ಸಮಯವನ್ನು ಹೇಳ್ರಿ ಅಂತ ಕೇಳಿರಿ. ಅದಕ್ಕಾಗಿ ಯಾವ ಸಮಯದಲ್ಲಿ ಅಣ್ಣ ತಮ್ಮಂದರಿಗೆ ಒಳ್ಳೆಯದಾಗಲಿ ಅಂತ ಅಕ್ಕ ತಂಗಿಯರು ರಾಖಿಯನ್ನು ಕಟ್ತಾರೋ ಆ ದಿನ, ಯಾವ ಸಮಯದಲ್ಲಿ ರಾಖಿ ಕಟ್ಟಿದರೆ ನಿಮಗೆ ಶುಭವನ್ನು ತಂದು ಕೊಡ್ತದೆ. ಜೊತೆಗೆ ಆ ದಿನ ಸತ್ಯನಾರಾಯಣ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಮೊದಲೇದಾಗಿ ಈ ಮಾಸಕ್ಕೆ ಶ್ರಾವಣ ಮಾಸ ಅಂತ ಯಾಕೆ ಕರೀತಾರೆ ಅಂದರೆ, ಹುಣ್ಣಿಮೆ ದಿವಸ ಶ್ರವಣ ನಕ್ಷತ್ರ ಇರಬೇಕು, ಅತ್ಯಂತ ಶುಭ. ಈ ಶ್ರವಣ ನಕ್ಷತ್ರ ಹುಣ್ಣಿಮೆ ದಿವಸ ಬರೋದರಿಂದ ಈ ಮಾಸಕ್ಕೆ ನಾವು ಶ್ರಾವಣ ಮಾಸ ಅಂತ ಹೇಳಿ ಕರಿತೇವೆ. ವಿಶೇಷವಾಗಿ ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ ಅಂಥೇಳಿ ಅತ್ಯಂತ ಶುಭವನ್ನು ತಂದುಕೊಡುವಂಥ ನಕ್ಷತ್ರ ಅಂತ ಹೇಳ್ತೇವೆ. ಅದಕ್ಕಾಗಿ ಆ ದಿನ ತಪ್ಪದೇ ಪ್ರತಿಯೊಬ್ಬರು ಮನೆಯಲ್ಲಿ ಯಥಾಶಕ್ತಿ ಪೂರ್ವಕವಾಗಿ ನಾನು ಸಮಯವನ್ನು ಹೇಳ್ತೀನಿ. ಆ ಸಮಯದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿರಿ. ನೀವು ಪ್ರತಿ ಹುಣ್ಣಿಮೆ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಬೇಗನೆ ನಿಮಗೆ ಫಲಪ್ರಾಪ್ತಿ ಆಗ್ತದೆ. ಶ್ರವಣ ನಕ್ಷತ್ರದಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ. ಅದಕ್ಕಾಗಿ ಈ ಮಾಸಕ್ಕೆ ನಾವು ಶ್ರಾವಣ ಮಾಸ ಅಂತ ಕರಿತೀವಿ. ಹುಣ್ಣಿಮೆ ದಿವಸ ಶ್ರವಣ ನಕ್ಷತ್ರ ಪ್ರಾಪ್ತಿಯಾಗ್ತದೆ. ಆ ದಿನ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ಸಹಿತ ವಿಷ್ಣುವಿನ ಸಾನ್ನಿಧ್ಯವನ್ನು ಪಡಿತೇವೆ ಅಂಥೇಳಿ. ಅದಕ್ಕಾಗಿ ಆ ದಿನ ಹೆಣ್ಣು ಮಕ್ಕಳು ಹರಿಸ್ಕೊಂಡು ತವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಅಣ್ಣ ತಮ್ಮಂದರಿಗೆ ರಾಖಿಯನ್ನು ಕಟ್ತಾರೆ. ಆ ರಾಖಿಯನ್ನು ಕಟ್ಟೋದ್ರಿಂದ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ರಕ್ಷೆ ಅಂತ ಹೇಳ್ತೀವಿ. ಆ ದಿನ ಅಕ್ಕ ತಂಗಿಯರು ಮಾತ್ರ ಕಟ್ಟಬೇಕು ಅಂತ ಏನೂ ಇಲ್ಲ. ತಾಯಿಯಾದವಳು ತನ್ನ ಗಂಡು ಮಕ್ಕಳಿಗೆ ಹರಿಸಿ ಕಟ್ಟಿದರೆ ಆ ಮಕ್ಕಳನ್ನು ರಕ್ಷಣೆಯಾಗಿ ಕಾಪಾಡ್ತದೆ. ಅದಕ್ಕೆ ರಕ್ಷಾಬಂಧನ ಅಂತ ಹೇಳ್ತೇವೆ. ಅದು ರಕ್ಷೆಯಾಗಿ, ಅದಕ್ಕೆ ಗುರುಗಳಿಂದ ಕಟ್ಟಿಸ್ಕೊಳ್ಬೋದು, ತಾಯಿಯಿಂದ ಕಟ್ಟಿಸ್ಕೊಳ್ಬೋದು. ಅದಕ್ಕೆ ನಾನು ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಗಂಡಸು ಮಕ್ಕಳಿಗೆ ತಾಯಿ ಆದವಳು ಇಲ್ಲಾರೆ ಗುರುಗಳು ಅಥವಾ ತಂದೆ ಆದವನು ಆ ದಿನ ರಕ್ಷೆಯನ್ನು ಅಂದರೆ ಒಂದು ರೇಷ್ಮೆ ದಾರವನ್ನು ಕಟ್ಟೋದು ಶ್ರೇಷ್ಠ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ಅದನ್ನು ಕಟ್ಟಬೇಡ್ರಿ. ಆ ಒಂದು ಕಥೆಯನ್ನು ಹೇಳ್ತೀನಿ ಕೇಳ್ರಿ. ಒಮ್ಮೆ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ಆಗ್ತದೆ. ಆ ಯುದ್ಧ 12 ವರ್ಷಗಳ ಕಾಲ ನಡೀತದಂತ. ಅದರಲ್ಲಿ ದೇವತೆಗಳೆಲ್ಲರೂ ಸೋತು ಹೋಗಿಬಿಡ್ತಾರೆ. ಅಸುರರು ಸ್ವರ್ಗವನ್ನು ವಶಪಡಿಸ್ಕೊಂಡು ಬಿಡ್ತಾರೆ. ಆಗ ಸೋಲಿನಿಂದ ನಿರಾಶೆಗೊಂಡಂಥ ಇಂದ್ರ ತನ್ನ ಗುರುಗಳಾದಂಥ ಬೃಹಸ್ಪತಿ ಬಳಿಗೆ ಬಂದು ದುಃಖವನ್ನು ತೋಡ್ಕೊಳ್ತಾನೆ. ನಾವು ಯುದ್ಧದಲ್ಲಿ ಸೋತ್ಬಿಟ್ವಿ ಅಂತ ಹೇಳಿದಾಗ ಗುರುಗಳು ಅವನಿಗೆ ರಕ್ಷೆಯನ್ನು ಕಟ್ಟಿ, ನಿನಗೆ ಎಲ್ಲ ರೀತಿಯಿಂದ ರಕ್ಷಣೆ ಇದೆ, ಹೋಗಿ ಯುದ್ಧವನ್ನು ಮಾಡು ಅಂಥೇಳಿ ರಕ್ಷೆಯನ್ನು ಕಟ್ಟುತ್ತಾರಂತೆ. ಆ ದಿನ ಹುಣ್ಣಿಮೆಯಾಗಿತ್ತು. ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ರಕ್ಷೆಯನ್ನು ಕಟ್ಟಿದ್ದರಿಂದ ಆತ ಹೋಗಿ ಯುದ್ಧವನ್ನು ಮಾಡಿ ಮತ್ತೆ ತನ್ನ ಒಂದು ಸ್ವರ್ಗಲೋಕವನ್ನು ಗೆದ್ದುಕೊಂಡ. ಅದಕ್ಕಾಗಿ ರಕ್ಷೆ ಕಟ್ಟುವುದು ಆ ದಿನ ವಿಶೇಷ ಫಲಪ್ರಾಪ್ತಿ. ಗಂಡಸ ಮಕ್ಕಳಿಗೆ ರಕ್ಷೆಯನ್ನು ಕಟ್ಟೋದ್ರಿಂದ ಅವರಿಗೆ ಅಭ್ಯುದಯ ಆಗ್ತದೆ ಅಂಥೇಳಿ. ಅಷ್ಟೇ ಅಲ್ಲ, ಪುರಾಣದಲ್ಲಿ ಇನ್ನೊಂದು ಕಥೆ ಕೂಡ ಬರ್ತದೆ. ಶ್ರವಣಕುಮಾರನ ಹೆಸರನ್ನು ಬಹಳಷ್ಟು ಮಂದಿ ಕೇಳಿರ್ತೀರಿ. ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನು 2 ತಕ್ಕಡಿಯನ್ನಾಗಿ ಮಾಡಿಕೊಂಡು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿವಸ ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನು ಒಂದು ಕಡೆ ನಿಲ್ಲಿಸಿ ಅವರಿಗೆ ನೀರು ಕುಡಿಬೇಕು ಅನ್ನಿಸ್ತದೆ. ಅದಕ್ಕಾಗಿ ನೀರು ತರಲಿಕ್ಕಂಥೇಳಿ ಅವನು ಹೋಗಿರ್ತಾನೆ. ಹೋದಂಥ ಸಂದರ್ಭದಲ್ಲಿ ದಶರಥ ರಾಜ ಬೇಟೆಯನ್ನು ಆಡ್ತಾ ಬಂದು ಎಲ್ಲಿಯೋ ಪ್ರಾಣಿ ಸಪ್ಪಳ ಮಾಡ್ತಾ ಇದೆ ಅಂಥೇಳಿ ಶ್ರವಣಕುಮಾರಂಗೆ ಬಾಣವನ್ನು ಬಿಟ್ಟು ಬಿಡ್ತಾನೆ. ಆ ಸುದ್ದಿಯನ್ನು ತಿಳಿದಂಥ
ಶ್ರವಣಕುಮಾರನ ತಂದೆ ತಾಯಿಗಳು ಅತಿಯಾಗಿ ರೋಧಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ದಶರಥ ಮಹಾರಾಜ ಆತನಿಗೆ ಕ್ಷಮೆಯನ್ನು ಕೇಳಿ ಆ ದಿನ ಅಂದರೆ ಹುಣ್ಣಿಮೆ ದಿವಸ ಶ್ರವಣಕುಮಾರನ ಸ್ಮರಣೆಯನ್ನು ಮಾಡಿ ಯಾರು ಗಂಡು ಮಕ್ಕಳಿಗೆ ರಕ್ಷೆಯನ್ನು ಕಟ್ತಾರೋ ಆ ಮಕ್ಕಳಿಗೆ ಎಂತಹ ಅಪಾಯ ಕೂಡ ಬರುವುದಿಲ್ಲ ಅಂಥೇಳಿ, ಅದಕ್ಕಾಗಿ ರಕ್ಷೆಯನ್ನು ಕಟ್ಟುವಕ್ಕಿಂತ ಮುಂಚೆ ಶ್ರವಣಕುಮಾರನ ಸ್ಮರಣೆಯನ್ನು ಮಾಡಿಕೊಂಡು ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಮಕ್ಕಳಿಗೆ ರಕ್ಷೆಯನ್ನು ಕಟ್ತಾ ಇದ್ದೀನಿ, ಆತನಿಗೆ ಒಳ್ಳೆಯದಾಗಲಿ ಅಂಥೇಳಿ ಆ ಒಂದು ರಕ್ಷೆಯನ್ನು ಕಟ್ಟಬೇಕು. ಇನ್ನು ಸಾಕ್ಷಾತ್ ಶ್ರೀಕೃಷ್ಣ ದೇವರಿಗೆ ದ್ರೌಪದಿ ಕೂಡ ತನ್ನ ಒಂದು ಸೀರೆಯನ್ನು ಹರಿದು ರಕ್ಷೆಯನ್ನು ಕಟ್ಟಿದ್ದು ನಾವು ಪುರಾಣದಲ್ಲಿ ನೋಡ್ತೇವೆ. ಅದು ಕೂಡ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಾಗಿತ್ತು. ಅದಕ್ಕಾಗಿ ಆ ದಿನ ಸಾಕ್ಷಾತ್ ಭಗವಂತನ ಸ್ಮರಣೆಯನ್ನು ಮಾಡಿ ಶ್ರವಣಕುಮಾರನ ಸ್ಮರಣೆಯನ್ನು ಮಾಡಿ ಒಂದು ಶ್ಲೋಕದ ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು ಹೇಳ್ತಾ ರಾಖಿಯನ್ನು ಕಟ್ಟಬೇಕು. ಮೊದಲು ರಾಖಿಯನ್ನು ಮೊದಲೇ ಹೇಳ್ತೇನೆ ನೋಡ್ರಿ, ರಾಖಿ ಹೆಂಗಿರಬೇಕು ಅಂತಂದರೆ ಅದರಲ್ಲಿ ರೇಷ್ಮೆ ದಾರ ಇರಬೇಕು, ಮುತ್ತು ರತ್ನ ಹವಳಗಳಿಂದ ಯುಕ್ತವಾಗಿರಬೇಕು, ಹೊರತು ಪ್ಲಾಸ್ಟಿಕ್ ಆಗಲಿ ರಬ್ಬರ್ ಆಗಲಿ ಇರಬಾರ್ದು. ಆದಷ್ಟು ರೇಷ್ಮೆ ದಾರ ಕಟ್ಟೋದು ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ. ಇನ್ನು ರಾಖಿ ತಂದ ತಕ್ಷಣ ಅದನ್ನು ಸ್ವಲ್ಪ ನೀರನ್ನು, ಒಂದು ಹನಿ ನೀರನ್ನು ಪ್ರೋಕ್ಷಣೆ ಮಾಡಿ ಶುದ್ಧೋದಕವನ್ನು ಮಾಡಿ ನಂತರ ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದಕ್ಕೆ ನಂತರ ಆ ರಕ್ಷೆಯನ್ನು ತಂದು ಮಕ್ಕಳಿಗೆ ಕಟ್ಟಬೇಕು. ಆ ರಕ್ಷೆಯನ್ನು ಕಟ್ಟಬೇಕಾದ್ರೆ ಈ ರೀತಿಯಾಗಿ ಹೇಳಬೇಕು. ಶ್ಲೋಕ ಮೇಲ್ ಬರ್ತದೆ ನೋಡ್ರಿ. ಏನ ಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಂ ಅಭಿಬದ್ನಾಮಿ ರಕ್ಷೆ ಮಾಂ ಚಲ್ ಮಾಚಲ್. ಇಷ್ಟೇ ಸರಳವಾದ ಸ್ತೋತ್ರ. 3 ಸಲ ಇದನ್ನು ಹೇಳಬೇಕು. ಚಿರಂಜೀವಿಯಾದಂಥ ಬಲಿಯ ಸ್ಮರಣೆಯನ್ನು ಮಾಡ್ತಾ ರಕ್ಷೆಯನ್ನು ಕಟ್ಟಿದಾಗ ನಮ್ಮ ಮಕ್ಕಳಿಗೂ ಮತ್ತು ಗಂಡಸು ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಅಂಥೇಳಿ. ಇನ್ನು ಆ ದಿನ ಯಾವ ಸಮಯದಲ್ಲಿ ನಾವು ರಕ್ಷೆಯನ್ನು ಕಟ್ಟಬೇಕು ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಆ ದಿನ ಪೂರ್ಣಿಮಾ ತಿಥಿ ನಮಗೆ 11:55 ಮಾತ್ರ ಅದ. ಅಷ್ಟೇ ಅಲ್ಲ, ಶ್ರವಣ ನಕ್ಷತ್ರ 8:35 ಮಾತ್ರ ಇರೋದ್ರಿಂದ ಆ ದಿನ ನಮಗೆ 8:30 ಒಳಗೆ ಸತ್ಯನಾರಾಯಣ ಪೂಜೆ ಆಗಿರ್ಬೋದು. ಮತ್ತು ರಾಖಿಯನ್ನು ಪೂಜೆ ಮಾಡಿ ಇಟ್ಕೊಳ್ಳೋದು ಆ ಸಮಯದಲ್ಲಿ ಮಾಡಿ ಸಂಕಲ್ಪ ಮಾಡಿ ಇಟ್ಕೊಂಡು ಬಿಡ್ರಿ. ನೀವು ಕುಲದೇವರ ಪೂಜೆಯನ್ನು ಮಾಡಬೇಕಾದ್ರೆ ಕುಲದೇವರ ಪೂಜೆ ಎಲ್ಲ ಮಾಡಿ ಆ ರಾಖಿಯನ್ನು ಕೂಡ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಕೊಂಡು ಬಿಡ್ರಿ. ಸಂಕಲ್ಪ ಮಾಡಿ ಇಟ್ಟ ಮೇಲೆ ನೀವು ಯಾವ ಸಮಯ ನಿಮಗೆ ಕೊಡ್ತೀನಿ ಆ ಸಮಯದಲ್ಲಿ ಕಟ್ಬೋದು. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪೂಜೆ ಮಾಡೋದಾದರೆ 4:30 5:20 ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೇವೆ. ಇನ್ನು 2ನೇ ಅತ್ಯಂತ ಶುಭ ಮುಹೂರ್ತ ಅಮೃತಕಾಲ ಅಂತ ಹೇಳ್ತೇವೆ. 6:08 7:48 ಇದು ಅತ್ಯಂತ ಶುಭ ಕಾಲ ಅಂತ ಹೇಳ್ತೇವೆ. ಅದು ಮುಗಿದ ಮೇಲೆ 9:20 ಶ್ರವಣ ನಕ್ಷತ್ರ ಹೋದರೂ ಕೂಡ ನಮಗೆ ಬೆಳಗ್ಗೆ ನೀವು ಪೂಜೆ ಮಾಡುವಾಗ ಸಂಕಲ್ಪ ಮಾಡಿ ಇಟ್ಕೊಂಡ್ಬಿಟ್ರೆ 9:20 10:55 ಇದು ಕೂಡ ಅತ್ಯಂತ ಶುಭ ಯೋಗ ಅಂತ ಹೇಳ್ತೇವೆ. ಇನ್ನು ರಾಖಿ ಕಟ್ಟಿಸಿಕೊಳ್ಬೇಕಾದ್ರೆ ಆದಷ್ಟು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ರಾಖಿಯನ್ನು ಕಟ್ಟಿಸ್ಕೊಳ್ರಿ. ಯಾಕಂದರೆ ಈಶಾನ್ಯ ದಿಶೆ ಈಶ್ವರಾಯ ನಮಃ ಅಂತ ಹೇಳ್ತೀವಿ. ಈಶ್ವರನಿಗೆ ಎದುರಾಗಿ ರಾಖಿ ಕಟ್ಟಿಸ್ಕೊಂಡ್ರೆ ದೀರ್ಘಾಯುಷ್ಯ ಪ್ರಾಪ್ತಿ ಅಂಥೇಳಿ. ಮೊದಲು ಅಣ್ಣ ತಮ್ಮಂದರಿಗೆ ಗಂಡಸು ಮಕ್ಕಳಿಗೆ ತಾಯಿ ಕಟ್ತಿದ್ರು ಕೂಡ ಮೊದಲು ಅವನ ಗಂಡಸು ಮಕ್ಕಳಿಗೆ ಎಣ್ಣೆ ಶಾಸ್ತ್ರವನ್ನು ಮಾಡಿಸಿ ಹೊಸ ಬಟ್ಟೆಗಳನ್ನು ಧರಿಸಿ ಆ ದಿನದಿಂದ ಕೂಡಿಸಿ ಕಟ್ಟಬೇಕು. ನಿಂತು ಕಟ್ಟಬಾರದು ರಾಖಿಯನ್ನು. ಯಾವಾಗಲೂ ಆತನನ್ನು ಈಶಾನ್ಯ ದಿಕ್ಕಿಗೆ ಮುಖವನ್ನು ಕೂಡಿಸಿ ಮಣೆ ಮೇಲೆ ಕೂಡಿಸ್ಬೇಕು, ಇಲ್ಲ ಸೋಫಾ ಮೇಲೆ ಕೂಡಿಸಿ ಮೊದಲು ಹಣೆಗೆ ಹೆಬ್ಬೆರಳಿನಿಂದ ಕುಂಕುಮವನ್ನು ಹಚ್ಚಬೇಕು. ಕುಂಕುಮವನ್ನು ಹಚ್ಚಿದ ಮೇಲೆ ರಾಖಿಯನ್ನು ಕಟ್ಟಿ ಆರತಿಯನ್ನು ಮಾಡಬೇಕು. ನಂತರ ಅವರು ನಮಗಿಂತ ದೊಡ್ಡವರಿದ್ದರೆ ನೀವು ನಮಸ್ಕಾರ ಮಾಡಬೇಕು, ಸಣ್ಣವರಿದ್ದರೆ ಅವ್ರು ನಮಸ್ಕಾರ ಮಾಡ್ತಾರೆ. ಆಗ ಅಕ್ಷತೆಯನ್ನು ಅವ್ರ ತಲೆ ಮೇಲೆ ಹಾಕಿ ಹರಿಸ್ಬೇಕು. ತಾಯಿ ಆದರೆ ಮಗನಿಗೆ ಹೇಳಬೇಕು, ಈ ರೀತಿ ನಮಸ್ಕಾರ ಮಾಡು, ಅಕ್ಷತೆಯನ್ನು ತಲೆ ಮೇಲೆ ಹಾಕ್ತೇನೆ ಅಂಥೇಳಿ ಆತನಿಗೆ ಹರಿಸಿ ಅಕ್ಷತೆಯನ್ನು ತಲೆ ಮೇಲೆ ಹಾಕಬೇಕು.
ಈ ರೀತಿಯಾಗಿ ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಹಬ್ಬಗಳ ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಮಕ್ಕಳ ಆಯುಷ್ಯ ಹೆಚ್ಚಾಗ್ತದೆ. ಇತ್ತೀಚೆಗೆ ಬಹಳಷ್ಟು ಮಂದಿ ಅಲ್ಪ ಆಯು ಆಗ್ತಾ ಇದ್ದಾರೆ. ಯಾಕಂದರೆ ಎಲ್ಲವನ್ನು ನಾವು ಯಾವುದು ಆಡಂಬರಕ್ಕಾಗಿ ಮಾಡ್ತಾ ಇದ್ದೇವೆ, ಹೀಗಾಗಿ ನಮ್ಮ ಆಯುಷ್ಯವನ್ನು ಕಳೆದುಕೊಳ್ತಾ ಇದ್ದೇವೆ. ಮಕ್ಕಳ ಆಯುಷ್ಯ ಹೆಚ್ಚಾಗಬೇಕು ಅಂದರೆ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಇನ್ನು ತಪ್ಪದೇ ಮನೆಯಲ್ಲಿ ಆ ದಿವಸ ಲಕ್ಷ್ಮೀ ಸಹಿತ ನಾರಾಯಣ ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆಯನ್ನು ಎಲ್ಲರೂ ಮಾಡಿರಿ. ಇಷ್ಟು ದಿನ ನೀವು ಮಾಡೇ ಇಲ್ಲ ಅನ್ನೋದಾದರೂ ಕೂಡ ಈ ಸಲ ಮಾಡಿರಿ. ಯಾಕಂದರೆ ಈ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ನಾನು ಹೇಳ್ತೀವಿ ವಿಷ್ಣು ದೇವರು ಅಂಥೇಳಿ. ಆ ದಿನ ಲಕ್ಷ್ಮೀ ಸಹಿತ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಅದಕ್ಕಾಗಿ ತಪ್ಪದೇ ಮನೆಯಲ್ಲಿ ಈ ಶ್ರಾವಣ ಮಾಸದಲ್ಲಿ ಯಾಕೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ, ಆ ಪೂಜೆಗೆ ಬಹಳನೇ ಮಹತ್ವದ. ಅದರಲ್ಲೂ ಕೂಡ ಹುಣ್ಣಿಮೆ ದಿವಸ ಮಾಡೋದ್ರಿಂದ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ. ನಾನು ಈಗಾಗಲೇ 2 ಸಲ ಹೇಳ್ಕೊಟ್ಟಿನಿ ಸತ್ಯನಾರಾಯಣ ಪೂಜೆಯನ್ನು ಯಾವ ರೀತಿ ಮಾಡಬೇಕು. ಸಂಕಲ್ಪಪೂರ್ವಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಪೂರ್ಣ ವಿಧಾನವನ್ನು ಹೇಳ್ಕೊಟ್ಟೇನಿ. ನನಗೆ ಸಮಯ ಸಿಕ್ಕರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೇನೆ, ನೋಡ್ಬೋದು. ಇಲ್ಲಾಂದರೆ ಸತ್ಯನಾರಾಯಣ ಪೂಜಾ ವಿಧಾನ ಅಂಥೇಳಿ ಶ್ರೀ ವೀಣಾ ಜೋಶಿ ಅಂತ ಹುಡುಕಿದರೆ ಖಂಡಿತವಾಗಿ ನಿಮಗೆ ಸಿಗ್ತದೆ. ಸರ್ಚ್ ಮಾಡಿದರೆ ಸಿಗ್ತದೆ. ಸಂಕ್ಷಿಪ್ತನೂ ಹೇಳ್ಕೊಟ್ಟೇನಿ, ಪೂರ್ಣ ವಿಧಿವಿಧಾನದಿಂದಲೂ ಹೇಳ್ಕೊಟ್ಟೇನಿ. ಎರಡೂ ವಿಧಾನದಲ್ಲಿ ಕತೆ ಕೂಡ ಹೇಳ್ಕೊಟ್ಟೇನಿ. ಇನ್ನು ರಾಖಿ ಕಟ್ಟಲಿಕ್ಕೆ ಪೂಜಾ ಮಾಡಲಿಕ್ಕೆ ಸಮಯವನ್ನು ಹೇಳ್ಕೊಟ್ಟೇನಿ. ಯಾಕಂದರೆ ನಾವು ಮಾಡುವ ಪೂಜೆಗೆ ಸಮಯ ಬಹಳನೇ ಮುಖ್ಯ. ಯಾವುದೋ ಯೋಗದಲ್ಲಿ ನಾವು ಪೂಜೆಗಳನ್ನು ಮಾಡಿದಾಗೆ ಪೂಜೆಗಳಿಂದ ನೀರಿನಲ್ಲಿ ಹೋಮ ಮಾಡಿದಂತೆ ಯಾವುದೇ ಫಲಗಳು ಸಿಗುವುದಿಲ್ಲ. ಸರಿಯಾದ ಸಮಯ, ಶುಭ ಯೋಗ, ಶುಭ ಲಗ್ನದಲ್ಲಿ ಪೂಜೆ ಮಾಡಿದರೆ ಅವು ನಮ್ಮ ಕೈ ಹಿಡಿದು ನಮ್ಮನ್ನು ಕಾಪಾಡ್ತದೆ. ಅದಕ್ಕಾಗಿ ಪೂಜೆಯ ಸಮಯವನ್ನು ಹೇಳ್ಕೊಟ್ಟೇನಿ, ರಾಖಿ ಕಟ್ಟುವ ಸಮಯವನ್ನು ಹೇಳ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.